ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ಬೇಸಿಗೆಗೆ ಕೆಲವೊಂದು ಟಿಪ್ಸ್ಗಳನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಅದಕ್ಕಿಂತ ಮೊದಲು ಇಲ್ಲಿ ನೋಡಿ, ಅರ್ಬಿ ಹಾಕಿದ್ನಲ್ಲ, ಅದರಲ್ಲಿ ಒಂದು ಎಲೆ ಬಂದಿದೆ, ಇನ್ನೊಂದು ಎಲೆ ಬರ್ತಾ ಇದೆ. ಇದೆಲ್ಲ ಇನ್ನೂ ಬರಬೇಕು. ನೋಡಿ, ನಾವು ಯಾವುದೇ ಈಗ ಸಮ್ಮರಲ್ಲಿ ನಾವು ಏನೇ ಬೀಜ ಹಾಕಲಿ, ಈ ಥರ ಗಡ್ಡೆಗಳನ್ನು ಹಾಕಲಿ, ಆದಷ್ಟು ನಾವು ಮಾಯಿಸ್ಟಾಗಿ ಇಡಬೇಕಾಗತ್ತೆ. ಯಾಕಂದರೆ ಈಗ ಬೇಸಿಗೆ ಇರೋದ್ರಿಂದ ಬೇಗ ಒಣಗೋಗ್ಬಿಡುತ್ತೆ ಮಣ್ಣು. ಹಾಗಾಗಿ ಡೈಲಿ ನೀರನ್ನು ಹಾಕಬೇಕು. ಆಮೇಲೆ ಈ ರೀತಿಯಾಗಿ ಬೇಡದೇ ಇರುವಂತಹ ಗಿಡಗಳೇನಾದರೂ ಬೆಳ್ಕೊಂಡಿದ್ರೆ, ಕಸ ಬೆಳ್ಕೊಂಡಿದ್ರೆ, ನೀವು ಅವಾಗಲೇ ತಕ್ಕೊಂಬಿಡಿ. ಇಲ್ಲಾಂದರೆ ಅದ್ರದ್ದು ಎನರ್ಜಿ ಎಲ್ಲ ಈ ಗಿಡಗಳೇ ತೊಗೊಂಡ್ಬಿಡುತ್ತೆ. ನಾವು ಹಾಕಿರುವಂತಹ ತರಕಾರಿ, ಹೂವಿನ ಗಿಡಗಳು ಚೆನ್ನಾಗಿ ಬೆಳೆಯೋದಿಲ್ಲ. ಆದಷ್ಟು ನೀವು ನಿಮಗೆ ಆದಾಗ ನೀವು ಈ ಥರ ತಕ್ಕೊಂಬಿಡಬೇಕು. ಮಣ್ಣನ್ನು ಮಾಯಿಸ್ಟಾಗಿ ಇಡ್ತಾ ಹೋಗಬೇಕು. ಇನ್ನು ನೆಕ್ಸ್ಟ್ ಏನಂದರೆ, ನೀವು ಗಿಡಗಳನ್ನು ಸ್ವಲ್ಪ ಪಕ್ಕದಲ್ಲೇ ಇಡಬೇಕು. ದೂರ ಇಡೋಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಒಂದೊಂದನ್ನೇ, ಯಾಕಂದರೆ ಬಿಸಿಲು ಜಾಸ್ತಿ ಹತ್ಕೊಳುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಪಕ್ಕದಲ್ಲಿ ಇಡ್ತಾ ಹೋಗಿ. ಅಂದರೆ ಒಂದರ ನೆರಳು ಒಂದಕ್ಕೆ ಬೀಳ್ತಾ ಹೋಗುತ್ತೆ. ಅದು ಕೂಡ ಸ್ವಲ್ಪ ಗಾಳಿ ಅದಕ್ಕೂ ಕೂಡ ತಟ್ಟುತ್ತೆ, ಬಿಸಿ ಜಾಸ್ತಿ ತಟ್ಟೋದಿಲ್ಲ. ಹಾಗಾಗಿ ನೀವು ಆದಷ್ಟು ಪಕ್ಕದಲ್ಲೇ ಈ ರೀತಿಯಾಗಿ ಒಂದ್ರ ಪಕ್ಕ ಈ ರೀತಿಯಾಗಿ ಇಡ್ತಾ ಹೋಗಿ. ಇದರಿಂದ ನಮ್ಮ ಗಿಡಗಳು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಆಮೇಲೆ ಈಗ ನೀವು ಬೀಜಗಳನ್ನ ಹಾಕಿರ್ತೀರ, ಈ ರೀತಿಯಾಗಿ ಬೀಜ ಚೆನ್ನಾಗಿ ಸಸಿ ಬಂದಿರುತ್ತೆ ನೋಡಿ ಹೊಸದಾಗಿ. ಆವಾಗ ಅದ್ರ ಜೊತೆಗೇನಾದ್ರು ಕಸ ಇದ್ದರೆ ತಕ್ಕೊಂಡು ನೀವು ಇದಕ್ಕೆ ಆದಷ್ಟು ಡೈಲಿ ನೀರನ್ನು ಹಾಕಬೇಕು. ಸಸಿಗಳೇನೆಂದರೆ, ನೀವು ಒಂಚೂರು ಒಣಗಿದ್ರೂ ಮಣ್ಣೆಲ್ಲ ಒಣಗಿ ಅದಕ್ಕೆ ನೀರಿಲ್ಲ ಅಂತ ಅನಿಸಿದ್ರೆ ಅದು ಬೇಗ ಒಣಗೋಗ್ಬಿಡತ್ತೆ. ದೊಡ್ಡ ಗಿಡ ಆದರೆ ಒಂದಿನ ತಡ್ಕೊಳುತ್ತೆ, ಆದರೆ ಸಣ್ಣ ಸಸಿಗಳೆಲ್ಲ ತಡ್ಕೊಳೋದಿಲ್ಲ ಫ್ರೆಂಡ್ಸ್. ಅದು ಬೇಗ ಹಾಳಾಗಿಬಿಡುತ್ತೆ ಬಿದ್ದೋಗಿ. ಅದಕ್ಕೋಸ್ಕರ ನೀರನ್ನು ಮಾತ್ರ ನೀವು ನೋಡಿಬಿಟ್ಟು ಹಾಕಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಏನಂದರೆ, ಗಿಡಗಳಲ್ಲಿ ಏನೇ ಹುಳ ಆಗಿದ್ರೂ ಅಥವಾ ನೀವೇನೇ ಫರ್ಟಿಲೈಸರ್ನ ಹಾಕಬೇಕಾದ್ರೂ ನೀವು ಆದಷ್ಟು ಏನಂದರೆ ಸಂಜೆ ಟೈಮಲ್ಲಿ ಅಥವಾ ಬೆಳಗಿನ ಜಾವ ಇನ್ನೂ ಬಿಸಿಲು ಬಿದ್ದಿರಲ್ಲ, ಆವಾಗ ನೀವು ಗಿಡಗಳಿಗೆ ಸ್ಪ್ರೇನ ಮಾಡೋದು, ಫರ್ಟಿಲೈಸರ್ನ ಕೊಡೋದನ್ನು ಮಾಡಿ ಆದಷ್ಟು. ಯಾಕಂದರೆ ನೀವು ಬಿಸಿಲಲ್ಲಿ ಏನಾದರೂ ಕೊಟ್ಟರೆ ಗಿಡ ಬೇಗ ಒಣಗೋಗ್ಬಿಡತ್ತೆ. ಯಾಕಂದರೆ ಬಿಸಿಲು ಜಾಸ್ತಿ ಇದೆ ಈ ಸರಿ. ಅದಕ್ಕೋಸ್ಕರ ನಮ್ಮೂರಲ್ಲಿ ಈಗಲೇ ಬಿಸಿಲು ಶುರು ಆಗಿದೆ ಫ್ರೆಂಡ್ಸ್. ಹಾಗಾಗಿ ಆದಷ್ಟು ಬೇಸಿಗೆನಲ್ಲಿ ನೀವು ಫರ್ಟಿಲೈಸರ್ ಅಥವಾ ಪೆಸ್ಟಿಸೈಡ್ ಏನಾದರೂ ಸ್ಪ್ರೇ ಮಾಡೋದಿದ್ದರೆ ನೀವು ಸಂಜೆ ಹೊತ್ತು ಮಾಡಿದ್ರೆ ತುಂಬಾ ಒಳ್ಳೆಯದು. ಸಂಜೆ ಹೊತ್ತು ಮಾಡಿದ್ರೆ ಏನಾಗುತ್ತೆ, ನೈಟೆಲ್ಲ ಅದಕ್ಕೆ ಬಿಸಿಲು ಬೀಳೋದಿಲ್ಲ, ಆವಾಗ ಗಿಡ ಒಣಗೋಗೋ ಚಾನ್ಸಸ್ ಇರಲ್ಲ. ಅದಕ್ಕೋಸ್ಕರ ಆದಷ್ಟು ನೀವು ಗಿಡಗಳಿಗೆ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಕೊಡ್ತಾ ಹೋಗಿ. ಈ ಫೆಬ್ರವರಿನಲ್ಲಿ ನೀವು ಪೌಡ್ರ್ ಫಾರ್ಮಲ್ಲಿರುವಂಥ ಫರ್ಟಿಲೈಸರ್ನ ಕೊಡ್ಬೋದು, ಸಗಣಿ ಗೊಬ್ಬರ, ವರ್ಮಿ ಕಂಪೋಸ್ಟ್ ಇದೆಲ್ಲ. ಆದರೆ ಫೆಬ್ರವರಿ ಆದಮೇಲೆ ಮಾರ್ಚ್, ಏಪ್ರಿಲ್, ಮೇನಲ್ಲಿ ನೀವು ಆದಷ್ಟು ಏನಂದರೆ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಆದಷ್ಟು ನೀವು ಕೊಡಿ. ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಮಾಡೋದನ್ನು ಹಾಕಿದ್ದೀನಿ. ನಿಮಗೆ ಅದರಲ್ಲಿ ಯಾವುದು ಇಷ್ಟ ಆಗುತ್ತೆ, ಯಾವುದು ನಿಮಗೆ ಅನುಕೂಲ ಇದೆ ಅದನ್ನೇ ಹಾಕೋಬೋದು. ಒಂದೇ ಥರ ಹಾಕಬೇಕು ಅಂತಲೂ ಏನಿಲ್ಲ. ನಿಮಗೆ ಯಾವುದು ಸಾಧ್ಯ ಇದೆಯಲ್ಲ ಅದನ್ನು ನೀವು ಹಾಕ್ಕೊಳ್ಳಿ. ಇನ್ನು ನೆಕ್ಸ್ಟ್ ಏನು ಹೇಳಬೇಕಂದ್ರೆ, ಈ ಒಂದು ಬೀಜ ಏನಾಗಿರುತ್ತೆ ನೋಡಿ, ಬೀಜ ಆಗಿರೋದನ್ನು ಆವಾಗಲೇ ಹೂವು ಒಣಗೋಗ್ತಾ ಇದೆ ಅಂದರೆ, ಬೀಜ ಆಗೋಕ್ಕೆ ಶುರುವಾಗ್ತಾ ಇದೆ ಅಂದರೆ ಅದನ್ನು ಆವಾಗಲೇ ತೆಗೆದುಬಿಡಬೇಕು. ಇಲ್ಲಾಂದರೆ ಏನಾಗುತ್ತೆ, ಗಿಡ ಬೀಜ ರೆಡಿ ಮಾಡೋದಕ್ಕೆ ಅದು ಒತ್ತು ಕೊಡುತ್ತೆ, ಹೂಗಳು ಬರೋದು ಕಡಿಮೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ಬೀಜ ಆಗ್ತಿರುವಂಥದ್ದನ್ನು ತಕ್ಕೊಂಬಿಡಬೇಕು. ಇಲ್ಲಾಂದರೆ ಹೂ ಬಾಡೋದ ತಕ್ಷಣವೇ ಅದನ್ನು ತೆಗೆದುಬಿಡಬೇಕು ನೀವು. ಈ ರೀತಿ ಮಾಡೋದ್ರಿಂದ ಹೂಗಳು ಜಾಸ್ತಿ ಬರುತ್ತೆ. ಇನ್ನು ತರಕಾರಿ ಗಿಡಗಳಿಗೆ ನೀವು ಆದಷ್ಟು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಕೊಡ್ತಾ ಹೋಗಿ. ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ ಲಿಕ್ವಿಡ್ ಫರ್ಟಿಲೈಸರ್ಗಳದ್ದು. ಅದರಲ್ಲಿ ಮನೆಯಲ್ಲೇ ಸಿಗುವಂಥ ವೇಸ್ಟ್ ಆಗಿರುವಂತಹ ವಸ್ತುಗಳನ್ನು ಬಳಸ್ಕೊಂಡು ನೀವು ಫರ್ಟಿಲೈಸರ್ಗಳನ್ನ ಮಾಡ್ಕೋಬೋದು. ಹಣ್ಣಿನ ಗಿಡಗಳಿಗೆ ನೀವು ಈಗಲೇ ವರ್ಮಿ ಕಂಪೋಸ್ಟು ಅಥವಾ ಸಗಣಿ ಗೊಬ್ಬರ ಏನಾದರೂ ಹಾಕೋದಿದ್ದರೆ ಈ ಫೆಬ್ರವರಿನಲ್ಲೇ ಹಾಕ್ಕೊಂಬಿಡಿ.
ಆದಷ್ಟು ಮಾರ್ಚಲ್ಲಿ ಹಾಕಕ್ಕೆ ಹೋಗಬೇಡಿ. ಹಾಗೆ ಗಿಡಗಳಿಗೆ ನೀವು ನೀರನ್ನು ಕೊಡ್ತಾ ಇರ್ತೀರ. ನೀರನ್ನು ಕೊಡಬೇಕಾದ್ರೆ ಏನಂದರೆ ಗಿಡಗಳ ಮೇಲೇನೂ ಸ್ವಲ್ಪ ನೀರನ್ನು ಚಿಮುಕಿಸಿ. ಯಾಕೆ ಅಂದರೆ ಬಿಸಿಲು ಜಾಸ್ತಿ ಇದೆ, ಎಲೆಗಳು ಕೂಡ ಫ್ರೆಶ್ ಆಗಿರುತ್ತೆ, ಅದಕ್ಕೂ ಕೂಡ ಮಾಯ್ಸ್ಟ್ ಫೀಲ್ ಆಗಬೇಕು. ಅದಕ್ಕೋಸ್ಕರ ನೀವು ಗಿಡಕ್ಕೆ ಪೂರ್ತಿಯಾಗಿ ನೀರನ್ನು ಹಾಕಿ, ಬರೀ ನೀವು ಮಣ್ಣಿಗೆ ಹಾಕಿದ್ರಲ್ಲ, ಈ ರೀತಿ ಎಲೆಗಳ ಮೇಲೇನೂ ಇದಕ್ಕೆ ನೀರನ್ನು ಹಾಕಬೇಕಾಗತ್ತೆ. ಕೆಲವೊಮ್ಮೆ ಹೆಂಗಾಗುತ್ತೆ ಅಂದರೆ ಬಿಸಿಲು ಎಷ್ಟಾಗುತ್ತೆ ಅಂದರೆ ನಾವು ಸಂಜೆ ಕೂಡ ನೀರನ್ನು ಹಾಕೋವಂಥ ಪರಿಸ್ಥಿತಿ ಬರುತ್ತೆ ನಮ್ಮೂರಲ್ಲಿ. ನಾನು ಏಪ್ರಿಲಲ್ಲಿ ಮೇ ಫಸ್ಟ್ ವೀಕಲ್ಲಿ ನಾನು 2 ಹೊತ್ತು ನೀರನ್ನು ಹಾಕ್ತೀನಿ ಗಿಡಗಳಿಗೆ. ನಾವು ಪಾಟ್ಗಳಲ್ಲಿ ಗಿಡಗಳನ್ನು ಹಚ್ಚೋದ್ರಿಂದ ಆದಷ್ಟು ಮಣ್ಣು ಹಸಿಯಾಗಿರೋ ಥರ ನೋಡ್ಕೋಬೇಕಾಗತ್ತೆ. ಆವಾಗ 2 ಟೈಮ್ ನೀರು ಹಾಕೋ ಪರಿಸ್ಥಿತಿ ಇರುತ್ತೆ ಕೆಲವೊಂದಕ್ಕೆ. ಯಾಕಂದರೆ ಕೆಲವೊಂದನ್ನು ನಾವು ಸ್ವಲ್ಪ ಮಣ್ಣಲ್ಲಿ ಹಚ್ಚಿರ್ತೀವಿ, ಸಣ್ಣ ಪಾಟ್ಗಳಲ್ಲಿ ಈ ರೀತಿಯಾಗಿ ಹಚ್ಕೊಂಡಿರ್ತೀವಿ. ಅದು ಕೆಲವೊಂದು ಸರಿ ಏನಾಗ್ಬಿಡುತ್ತೆ, ಡ್ರೈ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಆದಷ್ಟು ನೋಡಿಬಿಟ್ಟು ಗಿಡಗಳನ್ನು ಆರೈಕೆ ಮಾಡಿ ಅಂತ ಹೇಳ್ತೀನಿ. ಇನ್ನು ಗಿಡಗಳದ್ದೇನಾದರೂ ರಿಪೋರ್ಟ್ ಎಲ್ಲ ಮಾಡೋದಿದ್ದರೆ ನೀವು ಈ ಫೆಬ್ರವರಿನಲ್ಲೇ ಮುಗಿಸ್ಕೊಂಬಿಡಿ. ಆದಷ್ಟು ಫೆಬ್ರವರಿ 15 ಒಳಗಡೆ ಮುಗಿಸ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಇನ್ನು ಬಿಸಿಲು ಶುರುವಾಯಿತು ಅಂದರೆ ಆವಾಗ ನಾವು ಕೆಲವೊಂದು ಸರಿ ಏನಾಗ್ಬಿಡುತ್ತೆ, ರೀಪಾಟ್ ಮಾಡಿದಾಗ ಒಣಗೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಬೇಗ ಗಿಡಗಳನ್ನು ರೀಪಾಟ್ ಮಾಡ್ಕೊಳ್ಳಿ. ಸ್ಪೆಷಲ್ಲಾಗಿ ಸಮ್ಮರಲ್ಲಿ ಕೊಡುವಂಥ ಹೂಗಳು ಮತ್ತು ಹಣ್ಣು ಕಾಯಿ ಯಾವುದಿದೆಯಲ್ಲ ಅದನ್ನೆಲ್ಲ ನೀವು ಈಗಲೇ ರೀಪಾಟ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನನಗೆ ತಿಳಿದಷ್ಟು ನಾನು ಮಾಹಿತಿನ ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.